ಬಹಳ ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಾ, ಬಟ್ ಆದ್ರೂ ಪ್ರೆಗ್ನೆನ್ಸಿ ನಿಲ್ತಾ ಇಲ್ವಾ? ಮದುವೆಯಾಗಿ 1 ವರ್ಷ 2 ವರ್ಷ ಸತತವಾಗಿ 4, 5, 10 ವರ್ಷ ಆಗಿದ್ರೂ ಸಹ ನೀವು ಹಲವಾರು ಜಾಗದಲ್ಲಿ ಹಲವಾರು ಬಗೆಯ ಟ್ರೀಟ್ಮೆಂಟ್ಗಳನ್ನು ತಗೊಂಡಿದ್ರೂ ನಿಮಗೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಹೇಳಿದ್ರೆ, ನಿಮಗೆ ಒಂದು ವಿಷಯ ತಿಳಿದಿರಬೇಕು. ಪ್ರೆಗ್ನೆನ್ಸಿ ಅನ್ನೋದು 4 ಸ್ಟೆಪ್ಸ್ಗಳನ್ನು ಹೊಂದಿರುತ್ತೆ. ಮೊದಲನೇದಾಗಿ ಯಾವ ದಿನಗಳಲ್ಲಿ ನೀವು ದಾಂಪತ್ಯ ಇಡ್ತಾ ಇದ್ದೀರಾ ಅಂತ, ಎರಡನೇದಾಗಿ ಓವ್ಯುಲೇಷನ್ ಆಗ್ತಾ ಇದೆಯಾ ನಿಮ್ಮಲ್ಲಿ ಅಂತ ತಿಳಿದಿರಬೇಕು, ಮೂರನೇದಾಗಿ ಫರ್ಟಿಲೈಸೇಷನ್ ಅಂದ್ರೆ ಅಂಡಾಣು ಹಾಗೆ ವೀರ್ಯಾಣು ಸೇರಿದ್ರೆ ಮಾತ್ರ ಫರ್ಟಿಲೈಸೇಷನ್ ಆಗುತ್ತೆ, ಈ ಪ್ರೋಸೆಸ್ ನಡೀತಾ ಇದೆಯಾ. ನಾಲ್ಕನೇದಾಗಿ ಬಹುಮುಖ್ಯವಾಗಿ ಫರ್ಟಿಲೈಸ್ ಆಗಿದ್ರೆ ಆ ಒಂದು ಭ್ರೂಣ ಬಂದು ನಿಮ್ಮ ಗರ್ಭಾಶಯದಲ್ಲಿ ಅಂಟುವಂತಹ ಒಂದು ಪ್ರೋಸೆಸ್ ಅನ್ನ ಇಂಪ್ಲಾಂಟೇಶನ್ ಅಂತ ನಾನು ಏನು ಹೇಳ್ತೀವಿ, ಇದು ನಿಮ್ಮಲ್ಲಿ ಸಾಧ್ಯ ಆದರೆ ಮಾತ್ರ, ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಆದರೆ ಮಾತ್ರ ಮಹಿಳೆ ಗರ್ಭಿಣಿ ಆಗೋಕ್ಕೆ, ತಾಯಿ ಆಗೋಕ್ಕೆ ಸಾಧ್ಯ. ಸೊ ಈ 4 ಸ್ಟೆಪ್ಸ್ಗಳಲ್ಲಿ ಒಂದರಲ್ಲಾದರೂ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಗರ್ಭಿಣಿ ಆಗೋಕ್ಕೆ ತೊಂದರೆ ಆಗ್ತಾ ಇದೆ. ನೀವು ಇದನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಈ ಸಮಸ್ಯೆಗೆ ತಕ್ಕಂತೆ ನೀವು ಸೊಲ್ಯೂಷನ್ನ ಪಡ್ಕೊಂಡ್ರೆ ಖಂಡಿತ ನೀವು ಕೂಡ ತಾಯಿ ಆಗೋಕ್ಕೆ ಸಾಧ್ಯ. ಮೊದಲನೇದಾಗಿ ನೋಡೋದಾದರೆ ಮಹಿಳೆ ಹಾಗೂ ಪುರುಷರಲ್ಲಿ ಇಬ್ಬರಲ್ಲೂ ಕೂಡ ಎಗ್ ಹಾಗೆ ಸ್ಪಮ್ನ ಕ್ವಾಲಿಟಿ ಚೆನ್ನಾಗಿರಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು. ಫಸ್ಟ್ ಸ್ಟೆಪ್ಪಲ್ಲಿ ನೋಡೋದಾದರೆ ಸ್ಪಮ್ನ ಕ್ವಾಲಿಟಿ. ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಹಿಳೆಯರಿಗೇನೋ ಎಲ್ಲ ರೀತಿಯ ರಿಪೋರ್ಟ್ಸ್ಗಳನ್ನು ಮಾಡಿಸ್ತಾರೆ, ಪುರುಷರಿಗೆ ಅಂತ ಬಂದಾಗ ಯಾವುದೇ ರೀತಿ ರಿಪೋರ್ಟ್ಸ್ ಮಾಡಿಸಲ್ಲ. ಯಾಕಂದರೆ ನಮ್ಮ ತುಂಬ ಜನ ಕ್ಲೈಂಟ್ ಹೇಳ್ತಾರೆ, ಮೇಡಮ್ ತುಂಬ ವರ್ಷಗಳ ಹಿಂದೆ ಮಾಡಿಸಿದ್ವಿ ಅವಾಗ ರಿಪೋರ್ಟ್ ನಾರ್ಮಲ್ ಇತ್ತು ಅಂತ. ಒಂದ್ಸಲಿ ರಿಪೋರ್ಟ್ ನಾರ್ಮಲ್ ಇತ್ತು ಸಿಮನ್ ಅನಾಲಿಸಿಸಲ್ಲಿ ಅಂದರೆ ಮತ್ತೆ ಅದರಲ್ಲಿ ಸ್ಪಮ್ನ ಕ್ವಾಲಿಟಿ, ಕೌಂಟು, ಮೊಟಿಲಿಟಿ ಎಲ್ಲ ಕಡಿಮೆ ಆಗಬಾರ್ದು ಅಂತ ಏನೂ ಇಲ್ಲ. ಸೊ ರೀಸೆಂಟಾಗಿ ನೀವು ಒಂದ್ಸಲಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂತ ಹೇಳಿದ್ರೆ ವರ್ಷಕ್ಕೂ ಕೆಲವೊಮ್ಮೆ ಡಯಟಿಂದ ಆಗಿರ್ಬೋದು, ಸ್ಟ್ರೆಸ್ಸಿಂದ ಆಗಿರ್ಬೋದು, ಬೇರೆ ರೀತಿಯ ಡಿಸೀಸಿಂದ ಆಗಿರ್ಬೋದು ಸ್ಪಮ್ನ ಪ್ಯಾರಾಮೀಟರ್ಸ್ ಮೇಲೆ ಇಂಪ್ಯಾಕ್ಟ್ ಬೀರುತ್ತೆ. ಸೊ ಹಾಗಾಗಿ ಸ್ಪಮ್ನ ಕ್ವಾಲಿಟಿ, ಕೌಂಟ್, ಮೊಟಿಲಿಟಿ ಎಲ್ಲ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಬೇಕಾಗಿರೋದು ಫಸ್ಟ್ ಪಾಯಿಂಟ್. ಸೊ ಎರಡನೇದಾಗಿ ಬಂದು ಎಗ್ ನಿಮ್ಮ ಅಂಡಾಶಯದಲ್ಲಿ ಬೆಳವಣಿಗೆ ಆಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕಾಗಿರೋದು ತುಂಬ ಇಂಪಾರ್ಟೆಂಟು. ಇದನ್ನು ನೀವು ಸೋನೋಗ್ರಫಿ ಮಾಡಿ ಸ್ಕ್ಯಾನ್ ಮಾಡಿ ತಿಳ್ಕೊಬಹುದು ಆಸ್ಪತ್ರೆಯಲ್ಲಿ. ಇನ್ಕೇಸ್ ಏನಾದರೂ ನಿಮ್ಮಲ್ಲಿ PCOD ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ನಿಮ್ಮ ಎಗ್ನ ಕ್ವಾಲಿಟಿ ಇಲ್ಲಿ ಕಾಂಪ್ರಮೈಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವಾಗ ಕ್ವಾಲಿಟಿ ಚೆನ್ನಾಗಿರಲ್ಲ ಎಗ್ದು, ಸೊ ಆವಾಗ ಕನ್ಸೀವ್ ಆಗೋದಿಲ್ಲ, ಗರ್ಭ ನಿಲ್ಲೋದಿಲ್ಲ. PCOD PCOS ಇದ್ದರೆ ಅದಕ್ಕೆ ತಕ್ಕಂತೆ ನೀವು ಟ್ರೀಟ್ಮೆಂಟ್ಗಳನ್ನು ತೊಗೊಳ್ಬೇಕು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ನೀವು ಅದನ್ನು ಫಸ್ಟ್ ಕರೆಕ್ಟ್ ಮಾಡಿಕೊಂಡ್ರೆ ಖಂಡಿತ ಆಟೋಮೆಟಿಕಲಿ ನಿಮ್ಮ ಎಗ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇದನ್ನು ನೀವು ಸ್ಕ್ಯಾನಿಂಗ್ ಮಾಡಿಸಿ ಕೂಡ ನೀವು ಇಲ್ಲಿ ತಿಳಿಬೋದು. ಥರ್ಡ್ ಪಾಯಿಂಟ್ ನೋಡೋದಾದರೆ ಮಹಿಳೆಯರು ಅವರ ಓವ್ಯುಲೇಷನ್ ಡೇಯನ್ನು ತಿಳಿದಿರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಓವ್ಯುಲೇಷನ್ ಡೇ ನೀವು ತಿಳಿದಿದ್ರೆ ಮಾತ್ರ ನಿಮ್ಮ ಕನ್ಸೀವ್ ಆಗುವಂಥ ಚಾನ್ಸಸ್ನ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಆ ದಿನಗಳಲ್ಲಿ ನೀವು ದಾಂಪತ್ಯ ಇಟ್ಟರೆ ನಿಮಗೆ ಆದಷ್ಟು ಜಾಸ್ತಿ ಚಾನ್ಸಸ್ ಇರುತ್ತೆ ನೀವು ಒಂದೇ ತಿಂಗಳಲ್ಲಿ ಕೂಡ ಕನ್ಸೀವ್ ಆಗ್ಬೋದು. ಸೊ ಓವ್ಯುಲೇಷನ್ ಡೇ ನಿಮಗೆ ತಿಳಿತಾ ಇಲ್ಲ ಅಂತ ಹೇಳಿದ್ರೆ ನೀವು ಓವ್ಯುಲೇಷನ್ ಟೆಸ್ಟ್ನ ಕಿಟ್ ಮನೆಯಲ್ಲೇ ತೊಗೊಂಬಂದು ಟೆಸ್ಟ್ ಮಾಡ್ತಾ ಕೂಡ ನೀವು ನೋಡ್ಬೋದು. ಇಲ್ಲ ನಿಮ್ಮ ಬಾಡಿ ಕೊಡುವಂತಹ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಿ ಕೂಡ ನೀವು ತಿಳಿಬೋದು ನಿಮಗೆ ಓವ್ಯುಲೇಷನ್ ಆಗ್ತಿದೆಯಾ ಇಲ್ವಾ ಅಂತ. ಯಾಕೆಂತ ಹೇಳಿದ್ರೆ ಓವ್ಯುಲೇಷನ್ ಆದ ನಂತರ ಒಂದು ದಿನ ಮಾತ್ರ 24 hours ಮಾತ್ರ ಜೀವಂತವಾಗಿರುವಂತಹ ಅಂಡಾಣುಗೆ ವೀರ್ಯಾಣು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ತನ್ನಂತಾನೆ ಡಿಸಾಲ್ವ್ ಆಗುತ್ತೆ, ನಾಶ ಆಗುತ್ತೆ. ಸೊ ಆವಾಗ ನಿಮಗೆ ಪ್ರೆಗ್ನೆನ್ಸಿ ಚಾನ್ಸಸ್ 0 ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬ ಜನರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಅಂಥವ್ರು ಯಾವ ರೀತಿ ತಿಳ್ಕೊಬಹುದು ಈ ಒಂದು ಓವ್ಯುಲೇಷನ್ ಡೇ ಯಾವಾಗ ಅಂತ ಅಂದರೆ, ಮೊದಲು ನೀವು ನಿಮ್ಮ ಪೀರಿಯಡ್ಸ್ನ ರೆಗ್ಯುಲರ್ ಮಾಡ್ಕೊಳ್ಬೇಕಾಗುತ್ತೆ, ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಿ ತನಕ ನಿಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರುತ್ತೋ, ಎಲ್ಲಿ ತನಕ ನಿಮ್ಮ ಪೀರಿಯಡ್ ಇರ್ರೆಗ್ಯುಲರ್ ಇರುತ್ತೋ ನಿಮಗೆ ಓವ್ಯುಲೇಷನ್ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಹತ್ರ ನಿಮಗೆ ಟಿಪ್ಸ್ ಬೇಕು ಕರೆಕ್ಟಾಗಿ ಓವ್ಯುಲೇಷನ್ ಆಗೋಕ್ಕೆ, ಎಗ್ ಡೆವಲಪ್ಮೆಂಟ್ ಆಗೋಕ್ಕೆ ಮನೆಮದ್ದು ಬೇಕು ಅಂತ ಹೇಳಿದ್ರೆ ಓವಾ ಬೂಸ್ಟರ್, ಫಟ್ಟಿ ಬೂಸ್ಟರ್, ಈ ರೀತಿ ನಿಮಗೆ ನಮ್ಮ ಹತ್ರ ಮೆಡಿಸಿನ್ಸ್ ಬೇಕು, ಮನೆಮದ್ದು ಬೇಕು ಆಯುರ್ವೇದಿಕ್ ಇಂದು ಅಂತ ಹೇಳಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ಹಾಗೆಯೇ ತುಂಬ ಜನಕ್ಕೆ ಶಾರ್ಟ್ ಪೀರಿಯಡ್ ಸೈಕಲ್ ಇರುತ್ತೆ, ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಬ್ಲೀಡಿಂಗ್ ಸ್ಟಾಪ್ ಆದ ನಂತರನೇ ನೀವು ದಾಂಪತ್ಯವನ್ನು ಇಡಬೇಕಾಗತ್ತೆ. ಸೊ ಯಾಕಂತ ಹೇಳಿದ್ರೆ ನಿಮ್ಮ ಪೀರಿಯಡ್ ಸೈಕಲ್ ಶಾರ್ಟ್ ಇರೋದ್ರಿಂದ ನಿಮಗೆ ಆದಷ್ಟು ಬೇಗನೆ ಓವ್ಯುಲೇಷನ್ ಆಗುವಂಥದ್ದು. ಯಾರಿಗೆಲ್ಲ 28ನೇ ದಿನದಿಂದ 30 ದಿನಗಳ ಪೀರಿಯಡ್ ಸೈಕಲ್ ಇರುತ್ತೋ ಅವರಿಗೆ ಸಹಜವಾಗಿ 10ನೇ ದಿನದಿಂದ 20 ದಿನಗಳ ಒಳಗಡೆ ಒಂದು ದಿನ ಬಿಟ್ಟು ಒಂದು ದಿನ ದಾಂಪತ್ಯದಲ್ಲಿ ಇರಿ ಅಂತ ನಾವು ಹೇಳ್ತೀವಿ ವಿಡಿಯೋಸ್ನ ಮೂಲಕ. ತುಂಬ ವಿಡಿಯೋಸಲ್ಲಿ ನೀವು ಕೇಳಿರ್ಬೋದು, ಪೀರಿಯಡ್ ಆದ 10ನೇ ದಿನದಿಂದ 20 ದಿನಗಳ ಒಳಗಡೆ ಒಂದು ದಿನ ಬಿಟ್ಟು ಒಂದು ದಿನ ಇರಿ. ಇದರಲ್ಲಿ ನಿಮಗೆ ಫರ್ಟೈಲ್ ಡೇಸ್ ಕೂಡ ಬರುತ್ತೆ, ಓವ್ಯುಲೇಷನ್ ಡೇಸ್ ಕೂಡ ಬರುತ್ತೆ. ಸೊ ನೀವು ಕನ್ಸೀವ್ ಆಗುವಂಥ ಚಾನ್ಸಸ್ನ ಜಾಸ್ತಿ ಮಾಡ್ಕೊಳ್ಳೋಂಗಾಗುತ್ತೆ. ಹಾಗೆ ದಾಂಪತ್ಯ ಇಡುವಾಗ ಕೆಲವಷ್ಟು ನೀವು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಅದನ್ನು ಕೂಡ ನಾನು ತುಂಬ ವಿಡಿಯೋಸಲ್ಲಿ ಹೇಳಿದ್ದೆ. ಮಹಿಳೆಯರು ತಮ್ಮ ಸೊಂಟದ ಕೆಳಗಡೆ ಪಿಲ್ಲೋವನ್ನು
ಇಟ್ಕೊಂಡು ಲೆಗ್ ಆಫ್ ದಿ ವಾಲ್ ಪೊಸಿಷನ್ ಒಂದು ಭಂಗಿಯಲ್ಲಿ ಇದ್ದು ನೀವು ದಾಂಪತ್ಯ ಇಡೋದ್ರಿಂದ, ಡೀಪ್ ಪೆನೆಟ್ರೇಷನ್ ಪುರುಷರು ಮಾಡೋದ್ರಿಂದ ಆದಷ್ಟು ಬೇಗ ನಿಮಗೆ ಕನ್ಸೀವ್ ಆಗುತ್ತೆ ಅಂತ. ಸೊ ಈ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡ್ಕೊಳ್ಬೇಕಾಗುತ್ತೆ. 4ನೇ ಸ್ಟೆಪ್ ಏನಂತ ಹೇಳಿದ್ರೆ, ನಿಮ್ಮ ಫೆಲೋಪಿಯನ್ ಟ್ಯೂಬು ಓಪನ್ ಇದೆಯಾ ಇಲ್ವಾ ಅಂತ ನೀವು ತಿಳ್ಕೊಬೇಕಾಗಿರೋದು ತುಂಬ ಇಂಪಾರ್ಟೆಂಟು. ಯಾಕೆಂತ ಹೇಳಿದ್ರೆ ಫರ್ಟಿಲೈಸೇಷನ್ ಅನ್ನುವಂತಹ ಒಂದು ಸ್ಟೆಪ್ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಗರ್ಭಿಣಿ ಆಗೋಕ್ಕೆ ಅಂತ ನಾನು ವಿಡಿಯೋನ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಸೊ ಫರ್ಟಿಲೈಸೇಷನ್ ಆಗೋದೆ ಫೆಲೋಪಿಯನ್ ಟ್ಯೂಬಲ್ಲಿ. ಅಂಡಾಶಯದಿಂದ ಒಂದು ಅಂಡಾಣು ಬಿಡುಗಡೆ ಆದ ನಂತರ ಫೆಲೋಪಿಯನ್ ಟ್ಯೂಬ್ ಏನು ಮಾಡುತ್ತೆ, ಅದರ ಒಳಗಡೆ ಸಕ್ ಮಾಡ್ಕೊಳ್ಳುತ್ತೆ, ಅಂದರೆ ಎಳ್ಕೊಳ್ಳುತ್ತೆ ಅಂಡಾಣುನ. ಸೊ ಎಳ್ಕೊಂಡಾಗ ಅದು ಬಂದು ಫೆಲೋಪಿಯನ್ ಟ್ಯೂಬ್ ಒಳಗಡೆನೆ ವೆಯ್ಟ್ ಮಾಡ್ತಾ ಇರುತ್ತೆ ಸ್ಪರ್ಮ್ಗೆ. ಸೊ ಯಾವಾಗ ಬಂದು ಸ್ಪರ್ಮ್ ಅದರ ಜೊತೆಗೆ ಸೇರಿ ಫರ್ಟಿಲೈಸೇಷನ್ ಅಂದರೆ ಫಲೀಕರಣ ಆಗೋದಿಲ್ವೋ ಅಲ್ಲಿ ತನಕ ಅದು ಬಂದು ಗರ್ಭಕ್ಕೆ ಅಂಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಫರ್ಟಿಲೈಸೇಷನ್ ಆಗುವಂತಹ ಪ್ರಕ್ರಿಯೆ ನಡೆಯೋದೇ ಫೆಲೋಪಿಯನ್ ಟ್ಯೂಬಲ್ಲಿ ಅಂತ ಹೇಳಿದಾಗ, ಇನ್ ಕೇಸ್ ಮಹಿಳೆಯರಲ್ಲಿ ಅಂದರೆ ನಿಮ್ಮಲ್ಲೇನಾದರೂ ಟ್ಯೂಬ್ಸ್ಗಳು ಕ್ಲೋಸ್ ಆಗಿದೆ, ಟ್ಯೂಬ್ಗಳು ಬ್ಲಾಕ್ ಆಗಿದೆ ಅಂತ ಹೇಳಿದರೆ ಹಾಗೆ ಸ್ಪರ್ಮ್ ಸೇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಫರ್ಟಿಲೈಸೇಷನ್ನೇ ಆಗಿಲ್ಲ ಅಂತ ಹೇಳಿದ್ರೆ ನೀವು ಗರ್ಭಿಣಿನೂ ಕೂಡ ಆಗೋಕ್ಕೆ ಸಾಧ್ಯ ಆಗಲ್ಲ. ಸೊ ಇನ್ ಕೇಸ್ ನಿಮಗೆ ಏನಾದರೂ ತುಂಬ ವರ್ಷಗಳಿಂದ ಟ್ರೈ ಮಾಡ್ತಿದ್ದೀರಾ ಬಟ್ ಆದ್ರೂ ಕನ್ಸೀವ್ ಆಗಿಲ್ಲ ಅಂದರೆ ಒಮ್ಮೆ HSG ಟೆಸ್ಟನ್ನು ಮಾಡಿಸ್ಕೊಳ್ಳಿ. ಸೊ HSGಯಲ್ಲಿ ನಿಮಗೆ ಬ್ಲಾಕ್ ಫೆಲೋಪಿಯನ್ ಟ್ಯೂಬ್ ಇದೆ ಅಂದರೆ ಖಂಡಿತ ನೀವು ನಮ್ಮ ಕೆಲವಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಳಿ. ಟ್ಯೂಬ್ ಬ್ಲಾಕ್ ಇದ್ದರೆ ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ. ಅದ್ರ ಜೊತೆಗೆ ನಮ್ಮ ಮರಿಯಂ ಟ್ಯೂಬೋ ಕ್ಲೆನ್ಸ್ ಅನ್ನುವಂತಹ ಪ್ರಾಡಕ್ಟ್ನ ನೀವು ಖಂಡಿತ ಟ್ರೈ ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾಕಂತ ಹೇಳಿದರೆ ಸಾವಿರಾರು ಜನರಿಗೆ ಇದು ಅವರ ಒಂದು ತಾಯ್ತನದ ಭಾಗ್ಯನ ಕಂಡುಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು. IVF ಒಂದೇ ಮಾರ್ಗ ಅನ್ನೋರ್ಗೂ ಕೂಡ ಈ ಒಂದು ಟ್ಯೂಬೋ ಕ್ಲೆನ್ಸ್ ಅನ್ನುವಂತಹ ಪ್ರಾಡಕ್ಟ್ ಏನು ಅವರು ತಗೊಂಡು ಟ್ರೈ ಮಾಡಿದ್ದಾರೆ, ಅವರಿಗೆ ಸಕ್ಸಸ್ಫುಲ್ ಆಗಿ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. 3 months ಇದು ಕೋರ್ಸ್ ಆಗಿರುತ್ತೆ, 3 months ತಗೊಳ್ಳೇಬೇಕಾಗುತ್ತೆ. ಸೊ ಲಾಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ಇಂಪ್ಲಾಂಟೇಷನ್. ಸೊ ಇಂಪ್ಲಾಂಟೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಪೀರಿಯಡ್ ಆದ 20ನೇ ದಿನದಿಂದ ಲಾಸ್ಟ್ 30 ದಿನಗಳ ಒಳಗಡೆ ಈ ಒಂದು ಇಂಪ್ಲಾಂಟೇಷನ್ ಪ್ರೋಸೆಸ್ಸಲ್ಲಿ ಬಾಡಿ ಇರುತ್ತೆ ಅಂತಲೇ ಹೇಳ್ಬೋದು. ಎಗ್ಗಾಗೆ ಸ್ಪರ್ಮ್ ಸೇರಿದ ನಂತರ ಅದು ಒಂದು ಭ್ರೂಣ ಆಗಿ ಕನ್ವರ್ಟ್ ಆಗಿ ಬಂದು ನಿಮ್ಮ ಗರ್ಭಾಶಯದ ಗೋಡೆಗೆ ಅಂಟ್ಕೊಳ್ಬೇಕು. ಸೊ ಆವಾಗ ನಿಮ್ಮ ಗರ್ಭಾಶಯದ ಗೋಡೆ ತುಂಬ ನ್ಯೂಟ್ರಿಷಿಯಸ್ ಆಗಿರಬೇಕು, ಹೆಲ್ದಿ ಆಗಿರಬೇಕು. ಇನ್ ಕೇಸ್ ಈ ಒಂದು ಗರ್ಭಾಶಯದ ಗೋಡೆನೇ ನಿಮ್ಮಲ್ಲಿ ಫಾರ್ಮೇಷನ್ ಆಗ್ತಿಲ್ಲ, ತುಂಬ ತೆಳು ಇದೆ, ಥಿನ್ ಇದೆ ಎಂಡೋಮೆಟ್ರಿಯಂ ಲೈನಿಂಗು ಅಂತ ತುಂಬ ಜನರ ರಿಪೋರ್ಟ್ಸಲ್ಲಿ ಬರ್ದಿರ್ತಾರೆ ನೋಡ್ಬೋದು. ಸೊ ಈ ರೀತಿ ತುಂಬ ಥಿನ್ ಎಂಡೋಮೆಟ್ರಿಯಂ ಇದ್ದಾಗ ಆ ಒಂದು ಭ್ರೂಣ ಬಂದು ಅಲ್ಲಿ ಸೇರೋಕ್ಕಾಗಲ್ಲ, ಅದು ಬಂದು ನಿಮಗೆ ಪೀರಿಯಡ್ಸ್ನ ಮೂಲಕ ಹೊರಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಎಂಡೋಮೆಟ್ರಿಯಂ ಥಿಕ್ನೆಸ್ ಅನ್ನೋದು ಕೂಡ ಅಟ್ಲೀಸ್ಟ್ 10 mm ಅಷ್ಟು ಇರಬೇಕಾಗತ್ತೆ. ಸೊ ಈ ಒಂದು ಎಂಡೋಮೆಟ್ರಿಯಂ ಲೈನಿಂಗನ್ನು ಯಾವ ರೀತಿ ನೀವು ಚೆನ್ನಾಗಿ ಮಾಡ್ಕೊಳ್ಬೋದು ಅಂತಲೂ ಹಲವಾರು ನಾನು ಟಿಪ್ಸ್ಗಳಲ್ಲಿ ನಿಮಗೆ ಸಲಹೆ ಕೊಟ್ಟಿದ್ದೀನಿ. ಅದನ್ನು ನೀವು ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಬೋದು. ಇನ್ ಕೇಸ್ ನೀವು ನಮ್ಮ ಪ್ರಾಡಕ್ಟು ಫರ್ಟಿ ಬೂಸ್ಟರ್ ತೊಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದರಲ್ಲಿ ಶಿವಲಿಂಗಿ, ಪುತ್ರ ಜೀವಕ್ಕೂ, ಆಮೇಲೆ ಜೀವಂತಿ, ಅಶ್ವಗಂಧ, ಶತಾವರಿ ಈ ರೀತಿ ಒಂದು ಗಿಡಮೂಲಿಕೆಯನ್ನು ನಾವು ಹಾಕಿ ಪೌಡರ್ ಆಗಿ ಮಾಡಿರೋದ್ರಿಂದ ತುಂಬ ಜನರಿಗೆ ರೆಕರೆಂಟ್ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಆ ಎಲ್ಲ ಸಮಸ್ಯೆಯಲ್ಲೂ ನಿಮಗೆ ನಮ್ಮ ಫರ್ಟಿ ಬೂಸ್ಟರ್ ಸಹಾಯ ಮಾಡುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು ಟಿಪ್ಸ್ಗಳ ಜೊತೆಗೆ. ಸೊ ಟಿಪ್ಸು ಕೂಡ ನಾವೇ ನಿಮಗೆ ಕಳಿಸ್ಕೊಡ್ತೀವಿ, ಯಾವ್ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ನಿಮ್ಮ ಸಮಸ್ಯೆಗೆ ತಕ್ಕಂತೆ ಅಂತ. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಹೇಳಿರುವಂತಹ ಈ ಎಲ್ಲ ಪಾಯಿಂಟ್ಸ್ಗಳ ಮೇಲೆ ನೀವು ವರ್ಕ್ ಮಾಡಿ ನಿಮ್ಮ ಸಮಸ್ಯೆಗೆ ತಕ್ಕಂತೆ ನೀವು ಟಿಪ್ಸ್ಗಳನ್ನು ಮನೆಮದ್ದನ್ನು ಟ್ರೈ ಮಾಡಿ. ತುಂಬ ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದೀರಾ ಬಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ 3 ತಿಂಗಳ ಕೋರ್ಸು ನಮ್ಮದು ಮನೆಮದ್ದಿಂದು. ಸೊ ಅದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಅಂಥವ್ರಿಗೆ ಮಾತ್ರ ನಾನು ಹೇಳ್ತೀನಿ. ಹಾಗೆ ಇಂಪ್ಲಾಂಟೇಷನ್ ದಿನಗಳಲ್ಲಿ ಕೆಲವಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ತನಕ ಈ ಒಂದು ಇಂಪ್ಲಾಂಟೇಷನ್ ದಿನಗಳಲ್ಲಿ ಮುನ್ನೆಚ್ಚರಿಕೆನ ವಹಿಸ್ತಾ ತುಂಬ ಜನ ನಮ್ಮ ಫಾಲೋವರ್ಸ್ಗಳು ಕನ್ಸೀವ್ ಆಗಿದ್ದಾರೆ. ಸೊ ಹೇರ್ ವಾಶನ್ನು ಮಾಡಬಾರ್ದು. ಪೀರಿಯಡ್ ಬರೋಕ್ಕಿಂತ 3 ಅಥವಾ 4 ದಿನ ಮಿನಿಮಮ್ ಅದಕ್ಕಿಂತ ಮುಂಚೆ ನೀವು ಹೇರ್ ವಾಶ್ನ ಸ್ಟಾಪ್ ಮಾಡಬೇಕು. ಹೇರ್ ವಾಶ್ ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ಪೀರಿಯಡ್ ಬರುವಂತಹ ಸಂಭವ ಉಂಟಾಗುತ್ತೆ. ಸೊ ಅದ್ರ ಜೊತೆಗೆ ದಾಂಪತ್ಯ ಇಡಬಾರ್ದು. ಇಂಪ್ಲಾಂಟೇಷನ್ ನಡೆಸುವಾಗ ಭ್ರೂಣ ಹೋಗಿ ಗರ್ಭದಲ್ಲಿ ಅಂಟುವಾಗ ನೀವು ದಾಂಪತ್ಯ ಇಡ್ತಿದ್ದೀರಿ ಅಂದರೆ ಆ ಒಂದು ಭ್ರೂಣ ಹೋಗಿ ಅಲ್ಲಿ ಅಂಟ್ಲಿಕ್ಕೆ ತೊಂದರೆ ಆಗ್ಬೋದು, ನಿಮಗೆ ಪೀರಿಯಡ್ಸ್ ಬರ್ಬೋದು. ಹಾಗೆ ಆಂಟಿಬಯೋಟಿಕ್ಸ್ನ ಸೇವನೆ ಮಾಡಬಾರ್ದು. ಜಾಸ್ತಿ ಟೆನ್ಷನ್, ಸ್ಟ್ರೆಸ್ ತೊಗೊಳ್ಬಾರ್ದು. ಯಾಕಂದರೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಡ್ರಾಪ್ ಆಗುವಂಥ ಸಂಭವ ಇರುತ್ತೆ ಸ್ಟ್ರೆಸ್ ತೊಗೊಳ್ಳೋದ್ರಿಂದ. ಹಾಗೆಯೇ ಮೆಟ್ಟಲುಗಳನ್ನು ಹತ್ತೋದು ಇಳಿಯೋದು ಮಾಡಬಾರ್ದು, ಭಾರ ಎತ್ತಬಾರ್ದು, ಜರ್ನಿ ಮಾಡಬಾರ್ದು. ಇಷ್ಟನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಹಾಗೆಯೇ ಯಾರಿಗೆಲ್ಲ ಲೋ AMH ಕಂಡೀಷನ್ ಇರುತ್ತೆ, ಡಾಕ್ಟರ್ಸ್ IVFಗೆ ರೆಕಮೆಂಡ್ ಮಾಡಿರ್ತಾರೆ, ಅಂಥವ್ರು ಕೂಡ ನಮ್ಮ ಒಂದು ಮನೆಮದ್ದನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತಾ, ನೀವು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ಹಾಗೆ ನಿಮ್ಮ ಸಮಸ್ಯೆಗೆ ತಕ್ಕಂತೆ ನಮ್ಮ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ನೀವು ಕೂಡ ನಮ್ಮ ಸಾವಿರಾರು ಜನ ಫಾಲೋವರ್ಸ್ನ ರೀತಿ ಕನ್ಸೀವ್ ಆಗ್ಬೋದು ನ್ಯಾಚುರಲ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.